ಶಾಸಕ ಕೆಎಚ್ ಮುನಿಯಪ್ಪಗೆ ಡಿಸಿಎಂ ಸ್ಥಾನ ನೀಡಬೇಕು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಕೆಎಚ್ ಮುನಿಯಪ್ಪ ಚಿಂತಾಮಣಿ 7 ಬಾರಿ ಸತತ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ದು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅತ್ಯಂತ ಹಿರಿಯ ನಾಯಕ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕ ಕೆಎಚ್ ಮುನಿಯಪ್ಪರವರನ್ನು ಡಿಸಿಎಂ ಸ್ಥಾನ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನಾಗಿ ಮಾಡಬೇಕೆಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂವಿ ರಾಮಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವನ್ನು 2 ಜಿಲ್ಲೆಗಳಲ್ಲಿ ಬಲಿಷ್ಠಗೊಳಿಸಲು ಕೆಎಚ್ ಮುನಿಯಪ್ಪನವರ ಶ್ರಮ ಹೆಚ್ಚಾಗಿದೆ ಎಂದು ಹೇಳಿದರು. ಕೆಎಚ್ ಮುನಿಯಪ್ಪ ನಮ್ಮ ಸಮುದಾಯದವರಿಗೆ ಈಗಿನ ಏನು ಕಾಂಗ್ರೆಸ್ ಪಾರ್ಟಿಯಿಂದ ನಮಗೆ ಡಿಸಿಎಂ ಹುದ್ದೆ ಆಗಲಿ ಏನು ಸಮಾಜ ಕಲ್ಯಾಣ ಸಚಿವರಾಗಿ ಆಯ್ಕೆ ಮಾಡಬೇಕು. ಮತ್ತೆ ಸುಮಾರು ವರ್ಷಗಳಿಂದ ಸ್ವತಂತ್ರ ಪೂರ್ವದಿಂದಲೂ ನಮ್ಮ ದಲಿತರನ್ನ ಏನು ಕಾಂಗ್ರೆಸ್ ಪಕ್ಷ ಕಡೆಗಣನೆ ಮಾಡ್ಕೊಂಡು ಬರ್ತಾ ಇದೆ. ಆದ ಕಾರಣ ಏನು ನಮ್ಮ ಸಮುದಾಯದ ಏನು ಪರಮೇಶ್ವರ್ ಆಗಿರ್ಬೋದು, ಮತ್ತೆ ನಮ್ಮ ಕೆಎಚ್ ಮುನಿಯಪ್ಪನವ್ರಿಗಾಗಿರ್ಬೋದು, ದಲಿತರಿಗೆ ಸಿಎಂ ಒಂದು ಕೊಡಬೇಕು. ಕನಿಷ್ಠ ಪಕ್ಷ ಡಿಸಿಎಂ ಆದ್ರೂ ನಮ್ಮ ಕೆಎಚ್ ಮುನಿಯಪ್ಪನವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ನಮ್ಮ ಮಾದಿಗ ದಂಡೋರ ಸಮಿತಿಯ ವತಿಯಿಂದ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ.